ಒಬ್ಬ ಮಹಾಜ್ಞಾನಿ ಒಳಗೆ ಇದನ್ನು ಕಾಣ್ತೇವೆ. ಆ ಜ್ಞಾನಿಯಿಂದನೇ ಈ ಜಗತ್ತು ಪರಿವರ್ತನೆ ಆಗ್ತದೆ, ಹೃದಯ ಪರಿವರ್ತನೆ ಆಗ್ತಾವೆ, ಜೀವನ ಪರಿವರ್ತನೆ ಆಗ್ತಾವೆ, ಭವರೋಗ ಕಳೆಯೋ ಶಕ್ತಿ ಒಬ್ಬ ಸಂತನಿಗದ. ಈ ಮ್ಯಾಲಿನ ರೋಗ ಕಳೆಯೋರು ಡಾಕ್ಟ್ರುಗಳು ನೋಡ್ತೀರಿ, ನೀವೆಲ್ಲ ಕೇಳಾಕತ್ತೀರಿ. ಡಾಕ್ಟ್ರು ಅಂತ ಜಗತ್ತಿಗೆ ಉಪಕಾರಕಾರದಾರ, ದೇವರಿದ್ದಂಗೆ ಅವರು. ಒಬ್ಬ ಸಾಮಾನ್ಯ ಒಬ್ಬ ರೋಗಿ ಬಂದ್ರೆ ಡಾಕ್ಟ್ರುಗಳಿಗೆ ದೇವ್ರಂತ ತಿಳ್ಕೊಂಡೆ ಅವ್ರ ಹಂತ್ಯಕ್ಕೆ ಹೋಗ್ತಾರ. ಆದರೆ ಇವತ್ತಿನ ಕಾಲದೊಳಗೆ ಅದು ಪರಿವರ್ತನೆ ಆಗ್ಬಿಡ್ತದೆ. ನಾವು ನೋಡಾಕತ್ತೀವಿ, ಪ್ರತ್ಯಕ್ಷ ನೋಡಾಕತ್ತೀವಿ. ಇವತ್ತು ಶಿಕ್ಷಣ ಕೇಂದ್ರಗಳೆಲ್ಲ ಏನಾಗ್ಲಕ್ಕತ್ತಾವ ನಿಮ್ಗೆ ಗೊತ್ತದ? ಎಂಥ ದೊಡ್ಡ ದೊಡ್ಡ ಶಿಕ್ಷಣ ಕೇಂದ್ರಗಳದಾವ. ಒಂದು 10 ರೂಪಾಯಿ ಕಮ್ಮಿದ್ರೆ ಹೋಗಿ ನಡಿ ಅಂತನೋರು ಎಷ್ಟೋ ಮಂದಿ ಅದಾರ. ನಾವು ನೋಡಿದೆವು, ಪ್ರತ್ಯಕ್ಷ ಅದು ನಂಬತ್ತೆ. ಬಡ ಮಕ್ಕಳು ಅಳ್ಕೋತ ಮನೆಗೆ ಬಂದಿದ್ದು ಪ್ರತ್ಯಕ್ಷ ನಾವು ನೋಡಾಕತ್ತೇವೆ. ಶಿಕ್ಷಣ ಕೇಂದ್ರಗಳು ಇಂಥವನು ಅದಾವ, ಎಂಥದದ. ಆದ್ರೆ ಒಬ್ಬ ಸಂತ ಹಿಂಗಿಲ್ಲ, ಒಬ್ಬ ಪರಮ ಜ್ಞಾನಿ ಹಿಂಗಿಲ್ಲ. ಅವನ ಹಂತಕ್ಕೆ ಬಂದವ್ರು ಎಲ್ಲರೂ ಉದ್ಧಾರ ಆಗ್ತಾರೆ. ಶಿಷ್ಯ ಬಂದರೆ ಜ್ಞಾನ ಪಡ್ಕೊಂಡು ಮುಕ್ತ ಆಗ್ತಾನೆ. ಭಕ್ತ ಬಂದ ಅವನೊಳಗೆ ಪುಣ್ಯದ ಅತಿರೇಕ ಹೇಳ್ತದೆ, ಅವನಿಗೆ ಪುಣ್ಯ ಕತ್ಯ ಮಾಡ್ತಾನವ. ಒಬ್ಬ ಉದಾಸೀನ ಬಂದ, ಒಬ್ಬ ಪಾಪಿ ಬಂದ, ಎಲ್ಲರನ್ನೂ ಉದ್ಧಾರ ಮಾಡೋ ಶಕ್ತಿ ಒಬ್ಬ ಸಂತನಂತೆ ಕದ ಇರೋದು. ಸಮಾಜದಾಗ ಇವರೇ ಜನ ಅದಾರ. ಆದ್ರೆ ಒಬ್ಬ ಸಂತನಿಂದ ಎಷ್ಟು ಪರಿವರ್ತನೆ ಆಗ್ತದೆ ನಿಮಗೆ ಗೊತ್ತದ?